ಹಾಯ್ ವೀಕ್ಷಕರೇ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಮಹಿಮಾ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋಗಳನ್ನು ಪೂರ್ತಿ ನೋಡಿ. ತುಂಬ ಮೋಡ ಕವಿದಿದೆ, ಗುಡುಗು ಸಿಡಿಲು ಬರ್ತಾ ಇದೆ, ಮಳೆ ಬರುವ ಅಂದಾಜು ಉಂಟು. ನೋಡಿ, ತುಂಬ ಮೋಡ ಉಂಟು, ತಂಪಾದ ಗಾಳಿ ಬೀಸ್ತಾ ಇದೆ. ನೋಡಿ ಎಷ್ಟು ಮೋಡ ಉಂಟು. ನೋಡಿ ನಾನು ದುಬೈಗೆ ಹೋಗಿ ಬಂದಿದ್ದೆ. 2 ತಿಂಗಳು ದುಬೈಯಲ್ಲಿದ್ದೆಲ್ಲ. ಆಗ ಇದು ನನ್ನ ಬಚ್ಚಲ ಮನೆ ಹೇಗಿತ್ತು ನೋಡಿ, ಕಪ್ಪು ಆಗಿದೆ ನೋಡಿ. ಅದಕ್ಕೆ ಅವರು ಹೋಗ್ತಿರ್ಲಿಲ್ಲ, ಅವರು ಒಳಗೆ ಸ್ನಾನ ಮಾಡ್ತಿದ್ರು. ಈಗ ಬಂದು ನಾನು ಕ್ಲೀನ್ ಮಾಡಿದ್ದೇನೆ ನೋಡಿ, ಕ್ಲೀನ್ ಮಾಡ್ತಾ ಇದ್ದೇನೆ ನಾನು. ನನಗೆ ಈ ಬಚ್ಚಲು ಮನೆ ನಾನು ಸ್ನಾನ ಮಾಡೋದಂದರೆ ತುಂಬ ಇಷ್ಟ. ಅಂದರೆ ನನಗೆ ಅಲ್ಲಿ ಎಲ್ಲ ಫೆಸಿಲಿಟಿ ಉಂಟು. ನಮ್ಮ ಒಳ ಉಡುಪುಗಳನ್ನೆಲ್ಲ ತೊಳೆಯಲು ಕಲ್ಲೆಲ್ಲ ಹಾಕಿದ್ದೇನೆ ನಾನಲ್ಲಿ. ನನಗೆ ಬೇಕಾದಾಗೆ ಅದನ್ನು ಮಾಡಿಸಿದ್ದೇನೆ. ನಮಗೆ ತುಂಬ ಕಟ್ಟಿಗೆ ಎಲ್ಲ ಉಂಟು. ಇದು ಸೋಗೆಯದ್ದು ಹಾಲೆ ಮತ್ತು ತೆಂಗಿನ ಸಿಪ್ಪೆ ಎಲ್ಲ ಉಂಟು. ಮತ್ತು ಅಡಿಕೆ ಮರದ ಸಲಾಕೆ ಅಂತ ಹೇಳ್ತಾರೆ, ಅದೆಲ್ಲ ಉಂಟು, ತುಂಬ ಉಂಟು ನಮಗೆ. ಹಾಗೆ ನಾನು ಬೆಂಕಿ ನೀರು ಬಿಸಿ ಮಾಡಿ ಸ್ನಾನ ಮಾಡೋದು ನೋಡಿ. ನಾನು ಕ್ಲೀನ್ ಮಾಡ್ತಾ ಇದ್ದೇನೆ. ತುಂಬ ಹೊತ್ತಾಗಿದೆ ಕ್ಲೀನ್ ಮಾಡುವಾಗ ನನಗೆ. ಅದು ಕಟ್ಟಿ ಒಂದು 10 ವರ್ಷ ಆಯಿತು, 10-12 ವರ್ಷ ಆಯಿತು. ನನ್ನ ಮಗಳ ಮದುವೆಗೆ ಅದನ್ನೆಲ್ಲ ಮಾಡಿದ್ದು ನಾವು. ಹಾಗೆ ನಾನೆಲ್ಲ ಮಾಡಿಸಿದ್ದೇನೆ. ಅಲ್ಲಿ ಕಲ್ಲೆಲ್ಲ ಹಾಕಿಸಿದ್ದೇನೆ ಮೇಲೆ ಎಲ್ಲ. ಒಳ ಉಡುಪುಗಳನ್ನೆಲ್ಲ ತೊಳಿಲಿಕ್ಕೆ ಕಲ್ಲೆಲ್ಲ ಹಾಕಿಸಿದ್ದೇನೆ ಅಲ್ಲಿ. ನೋಡಿ, ಈಗ ತೊಳೆದಾದ ನಂತರ ಹೇಗೆ ಕಾಣ್ತದೆ ನೋಡಿ, ಚೆಂದ ಕಾಣ್ತದೆ. ಚೆಂದ ಮಾಡಿ ತೊಳೆದಿದ್ದೇನೆ. ಮತ್ತು ನಾನು ನನ್ನ ಕೈ ನೋವಲ್ಲ, ಹಾಗೆ ಜಾಸ್ತಿ ಒತ್ತಿ ತೊಳಿಲಿಲ್ಲ ನೋಡಿ. ಕ್ಲೀನಾಗಿದೆ. ಈ ಮಿರರ್ ನೋಡಿ, ಕಪ್ಪು ಇತ್ತು. ಈಗ ಚೆಂದ ಮಾಡಿ ಒರೆಸಿ ಅದನ್ನು ಕ್ಲೀನ್ ಮಾಡಿದ್ದೇನೆ. ಇನ್ನು ಸ್ನಾನ ಮಾಡಲಿಕ್ಕೆ ರೆಡಿಯಾಗಿದೆ. ಇದು ಸ್ನಾನ ಮಾಡಿ ಒಳಗೆ ಹೋಗುವುದು ಎಲ್ಲ ಕ್ಲೀನ್ ಆದ ನಂತರ. ನೋಡಿ, ಇದೊಂದು ನೋಡಿ, ಬಾಳೆಗೊನೆ ಇದು ಬಿದ್ದಿದೆ ನೋಡಿ. ಅದು ಪದಾರ್ಥ ಮಾಡುವ ಅಂಡಬಾರೆ ಅಂತ ಹೇಳ್ತಾರೆ. ಅದು ಈ ತೆಂಗಿನಕಾಯಿ ನೋಡಿ, ಅವರು ನೀರಲ್ಲಿ ಹಾಕಿದ್ದಾರೆ ಮೊಳಕೆ ಬರಲಿಕ್ಕೆ. ಕೋಳಿ ನೋಡಿ, ನಮ್ಮದು ಕೋಳಿ ಉಂಟು, ತುಂಬ ಕೋಳಿ ಉಂಟು. ನನ್ನದೊಂದು ಚಿಕ್ಕ ಫಾರ್ಮ್ ಉಂಟು ಕೋಳಿಯದ್ದು. ಈ ಕೋಳಿಯನ್ನು ಹೊರಗೆ ಬಿಡುವುದು, ಇಲ್ಲ ಕಚ್ಚಿಕೊಳ್ತವೆ ನೋಡಿ. ಅಲ್ಲಿ 2-3 ಹೆಂಟೆಗಳು ಹೊರಗೆ ನಿಂತಿವೆ ನೋಡಿ. ಇದು ಅನಾನಸು, ಅದಕ್ಕೆ ಸ್ವಲ್ಪ ಇರುವೆ ಬಂದಿದೆ, ಅದಕ್ಕೆ ನಾನು ಪುಡಿ ಹಾಕಿದ್ದು ಮೇಲೆ ಇರುವೆ ಹೋಗಲಿಕ್ಕೆ ನೋಡಿ. ಇದೊಂದು ಹುಂಜ ನೋಡಿ, ಒಳಗಿದ್ದ ಕೋಳಿಗಳು. ಇದು ನನ್ನ ಕೋಳಿ ಫಾರ್ಮ್ ನೋಡಿ. ಇದು ತುಂಬ ಜೋರುಂಟು ಆ ಬಿಳಿ ಹುಂಜ. ನಾನು ಮೊಟ್ಟೆ ಮಾರ್ತೇನೆ ವೀಕ್ಷಕರೇ. ಜಾಸ್ತಿ ಕೋಳಿಗಳಿಲ್ಲ, ಒಂದು 10-30 ಕೋಳಿ ಉಂಟು ನೋಡಿ. ಇದು ನಿನ್ನೆ ಆದ್ದು ವಿಡಿಯೋ. ಇದು ಇವತ್ತು ಬೆಳಿಗ್ಗೆ ನಾನು ಹೂ ಕೊಯ್ತಾ ಇದ್ದೇನೆ ದೇವರಿಗೆ ಇಡಲಿಕ್ಕೆ. ತುಂಬ ಹೂ ಆಗ್ತದೆ ಈಗ. ಗುಲಾಬಿ ಹೂಗಳು, ಒಂದು 4-5 ಥರದ ದಾಸವಾಳಗಳು, ಇಸ್ಕರ ಹೂ, ಮತ್ತು ತುಂಬ ಜಾತಿಯದ್ದು ಉಂಟು ನೋಡಿ. ಇದು ಹಲಸಿನಕಾಯಿ ನೋಡಿ, ತುಂಬ ಉಂಟು ನಮಗೆ ಹಲಸಿನಕಾಯಿ. ಇದು ಎದುರಿದ್ದ ಒಂದು ಮರದ್ದು ಮಾತ್ರ ನಾನು ತೆಗೆದದ್ದು. ತುಂಬ ಉಂಟು ನಮಗೆ ಹಲಸಿನಕಾಯಿ. ಇದ್ದವರಿಗೆ ಅಷ್ಟೊಂದು ಆಸೆ ಆಗುವುದಿಲ್ಲ, ಇಲ್ಲದವರಿಗೆ ಅದನ್ನು ನೋಡುವಾಗ ಆಸೆ ಆಗ್ತದೆ. ನಾನು ಇದು ನೋಡಿ, ನಮ್ಮದು ಅಡಿಗೆ ಮನೆಯಲ್ಲಿರುವ ಕ್ರಾಸು ಮತ್ತು ಮರಿಯ ಮಾತೆಯ ಸ್ಟ್ಯಾಚು. ಇದು ನಮ್ಮ ಅಳ್ತಾರ್, ಮೇನ್ ಅಳ್ತಾರ್ ನೋಡಿ. ಅದಕ್ಕೆ ಹೂ ತಂದಿದ್ದೇನೆ, ಅದಕ್ಕೆ ಹೂ ಇಡ್ತಾ ಇದ್ದೇನೆ ನಾನು. ಇಷ್ಟ ಆಗ್ತದೆ ದಾಸವಾಳ. ನನಗೆ ಒಂದು ಅಭ್ಯಾಸ ಉಂಟು, ಬೆಳಿಗ್ಗೆ ಎದ್ದು ದಿನಾಲು
ದೇವರಿಗೆ ಹೂ ಇಡುವಂಥದ್ದು. ನನಗೆ ಅದು ಹೂ ಇಡದಿದ್ದರೆ ಮನಸ್ಸಿಗೆ ಸಮಾಧಾನ ಆಗೋದಿಲ್ಲ. ಹಾಗೆ ಹೂ ಇಟ್ಟ ಮೇಲೆ ಸಮಾಧಾನ ಆಗ್ತದೆ ದೇವರಿಗೆ. ಮಲ್ಲಿಗೆ ಕೂಡ ಉಂಟು. ಮಲ್ಲಿಗೆ ನಾನು ಅಲ್ಲಿ ಸೈಡಲ್ಲಿ ಒಂದು ಮರಿಯಮಾತೆ ಸ್ಟ್ಯಾಚು ಉಂಟು, ಮತ್ತು ಕೇರಳದಿಂದ ಒಂದು ದೇವರ ಮುಖದ ಕಾಣಿಸಿಕೊಂಡದಲ್ಲ ಕೇರಳದಲ್ಲಿ ಪರಮಪ್ರಸಾದಲ್ಲಿ, ಅದಕ್ಕೆ ಇಡ್ತೇನೆ ನಾನು. ನೋಡಿ, ಈಗ ವಾಷಿಂಗ್ ಮಿಷಿನ್, ಇದು ವಾಷಿಂಗ್ ಮಿಷಿನ್. ಬಟ್ಟೆ ಹಾಕ್ತಾಯಿದ್ದೀನಿ, ಬಟ್ಟೆ ಒಗಿಲಿಕ್ಕೆ ಬೆಳಿಗ್ಗೆ. ಇದೆಲ್ಲ ಆದ ನಂತರ ನಾನು ಮತ್ತೆ ಕಾಫಿಗೆ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೇನೆ. ಅಂದರೆ ನಾನು ಪಲಾವ್ ಮಾಡ್ತೇನೆ, ಅದನ್ನು ಮುಂದಿನ ವೀಡಿಯೋದಲ್ಲಿ ಹಾಕ್ತೇನೆ. ಇಲ್ಲದ್ರೆ ಈ ವಿಡಿಯೋ ಉದ್ದ ಆಗ್ತದೆ, ಜಾಸ್ತಿ ಉದ್ದ ಹಾಕಲಿಕ್ಕೆ ಆಗೋದಿಲ್ಲ. ನೋಡಿ, ನಾನು ನೀರು ಮಾಡಿ ಇದಕ್ಕೆ ಸರ್ಪನ್ನು ಹಾಕಿದ್ದು, ಇಲ್ಲದ್ರೆ ಅದು ಬಟ್ಟೆಯಲ್ಲಿ ಗಟ್ಟಿಯಾಗಿ ನಿಲ್ತದೆ. ನೋಡಿ, ಬಟ್ಟೆ ಹಾಕಿ ಆಯಿತು. ಅದನ್ನು ಆನ್ ಮಾಡ್ತೇನೆ. ಇನ್ನು ಮತ್ತೆ ಅದು ತೊಳೀತದೆ, ಚೆಂದ ಮಾಡಿ ತೊಳೀತದೆ. ನಾನು ಸ್ವಲ್ಪ ಬಟ್ಟೆ ಹಾಕೋದು ವೀಕ್ಷಕರು, ಜಾಸ್ತಿ ಬಟ್ಟೆ ಹಾಕಿದರೆ ಅದು ನನಗೆ ಸರಿಯಾಗುವುದಿಲ್ಲ. ಸ್ವಲ್ಪ ಬಟ್ಟೆ ಹಾಕಿದರೆ ಚೆನ್ನಾಗಿ ತೊಳಿತೇನೆ. ನೋಡಿ, ಹೊರಗೆ ನೋಡಿ, ಆ ಹಕ್ಕಿ ಒಂದು ಎಷ್ಟು ಚೆಂದ ಆಟ ಆಡ್ತದೆ ನೋಡಿ. ಹಕ್ಕಿಗಳು ಮರದಲ್ಲಿ ಬೆಳಿಗ್ಗೆ ಆಟ ಆಡೋದು ಜಾಸ್ತಿ ಅಲ್ಲ ಹಕ್ಕಿಗಳು. ನೋಡಿ, ನನ್ನ ಹಸ್ಬೆಂಡ್ ನೀರು ಬಿಡ್ತಾ ಇದ್ದಾರೆ ಮಲ್ಲಿಗೆ ಗಿಡಕ್ಕೆ. ಈಗ ಅವರು ನೀರು ಬಿಡೋದು ಮಲ್ಲಿಗೆ ಗಿಡಕ್ಕೆ, ಇಲ್ಲದ್ರೆ ನಾನೇ ಬಿಡ್ತಿದ್ದೆ. ಧನ್ಯವಾದಗಳು ವೀಕ್ಷಕರೇ, ವಿಡಿಯೋ ನೋಡಿದ್ದಕ್ಕೆ. ಥ್ಯಾಂಕ್ ಯು.